ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆಗೆ ಅದಾರ ಆಕಾಶ್ ಮತ್ತು ಮುತ್ತುರಾಜ್. ಇಲ್ಲೊಂದು ಎಲ್ಲೇ ಬಂದೀವಿ. Ever since I left the city, ನಮ್ಮ ಆಕಾಶ್ ಮುತ್ತುರಾಜ್ ಫೋಟೋ ಶೂಟ್ ಮಾಡತ್ತಾರೆ. ಕ್ಯಾಮ್ರಾಮ್ಯಾನ್ ಮುತ್ತುರಾಜ್ ಅವ್ರೆ. ಹಂಗೈತೆ ನೋಡ್ರಿ. ನಮ್ಮ ಆಕಾಶ್ ಕುರಿ ಕಾಯಿ ತೊಗೊಂಡನ್ರಿ. ಎದಕ್ಕೆ ತೊಗೊಂಡು ನನಗೆ ಗೊತ್ತಿಲ್ಲ. ಎದಕ್ಕೆ ತೊಗೊಂಡೆ ಆಕಾಶ್? ಎದಕ್ಕೆ ತೊಗೊಂಡು ಹೇಳಿ, ಸ್ವಲ್ಪ ಹೇಳ್ಬಾ ಇಲ್ಲಿ. ಎದಕ್ಕೆ ತೊಗೊಂಡು? ಅವನು ಏನೋ ಜಲ್ದಿ ಮದುವೆ ಹೋಗ್ಬೇಕಂತಾರೆ, ಅದ್ರ ಸಂಬಂಧ ತೊಗೊಂಡು. ಮುತ್ತುರಾಜ್ ಇಲ್ಲಿಂತ್ರ ನೋಡ್ರಿ, ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್. ಇವಾಗ ಹತ್ಬೇಕು ಗುಡ್ಡ. ಇಲ್ಲೇ ನೋಡತ್ತೀರಿ ನೋಡಿ ನೀವು. ಹಿಂಗೆ ಇಲ್ಲ, ಅಲ್ಲೇ ಸ್ವಲ್ಪ ಮುಂದೆ ಬರಬಾರ್ದು, ಹಂಗೆ ಚೇಂಜ್ ಆಕತಿ. ಅಂದರೆ ಟ್ರೆಕ್ಕಿಂಗ್ ದಾರಿ ಹೇಳತ್ತೀನಿ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಅದಾವ, ನಡಿತೈತಿ. ಅಲ್ಲಿ ಮುಂದೆ ಹೋಗೋಣ, ಸ್ಟೆಪ್ಸ್ ಇಲ್ಲ. ನಡಿ. ಆಕಾಶ್ ಕುರಿ ಜಾಸ್ತಿ ರಿಸ್ಕ್ ತೊಗೊಂಡು ಹೋಗೋಣ ಅನ್ನತಾನ. ಹೋಗು ನೋಡ್ರಿ. ನಮ್ಮದು 1ನೇ ಸ್ಟಾಪ್ ಇದೆ. ವ್ಯೂ ಪಾಯಿಂಟ್ ನೋಡ್ಕೊತ ಕೂತೀವಿ. ಮುತ್ತುರಾಜ್ ಹೆಂಗನ್ ಸತತ್ಪ ನಾಚ್ಕೊಳತಾನ್ರಿ ಅವ. ಆಕಾಶ್ ಕುರಿ ಹೇಳು. ಇಬ್ಬರು ನಾಚ್ಕೊಳತ್ತಾರ, ಏನೂ ಇಲ್ಲಂತೆ. ನಂಗೊಂದು ಸ್ವಲ್ಪ ಮಂದಿ ಸಜೆಸ್ಟ್ ಮಾಡಿದ್ರೆ ಅದನ್ನ ಏನು ಸಜೆಸ್ಟ್ ಮಾಡ್ಯಾರಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ಅದ್ರ ಬಗ್ಗೆ ಇಂಪ್ರೂವ್ ಮಾಡ್ಕೊತೀನಿ. ನೀವು ಹಂಗೆ ಹೇಳೋದ್ರಿಂದ ನನಗೂ ಸ್ವಲ್ಪ ಉಪಯೋಗ ಆಕೈತಿ. ಯಾಕಂದ್ರೆ ನಾನು ಏನೇನು ಮಾಡಬೇಕು ಏನೇನಿಲ್ಲ ಅಂತೇಳಿ ಗೊತ್ತಾಗ್ತೈತಿ. ಸೊ ಥ್ಯಾಂಕ್ ಯು ಫಾರ್ ದಟ್. ಗೈಸ್, ಫೈನಲಿ ವೇಸ್ಟೆಡ್ ಹಾಫ್ ಆ್ಯನ್ ಅವರ್ ಇನ್ ಫಸ್ಟ್ ಸ್ಟಾಪ್. ಇಲ್ಲಿ 2ನೇ ಸ್ಟಾಪ್ ಹಾಕಿವಿ. ಇಲ್ಲಿ ಎಷ್ಟೊತ್ತು ಆಕೈತಿ ಗೊತ್ತಿಲ್ಲ. ಮುತ್ತುರಾಜ್ ಹೆಂಗೆ ಅನ್ಸತ್ತಪ್ಪ? ಊಟ ಹತ್ತಾತಿ? ಹಾಂ, ಮಾತಾಡು. ಏನು ಅವನ್ನೆಲ್ಲ ಹೇಳ್ದೈತಂತ್ರಿ. ಇನ್ನೂ ಹತ್ತಬೇಕು, ಇನ್ನೂ ಹತ್ತೋದು ಭಾಳ ಐತಿ. ನೋಡ್ರಿಲ್ಲ ಹೆಂಗೈತಿ. ಹಿಂಗೈತಿ ಸಾಕಷ್ಟೇ. ಸ್ವಲ್ಪ ಲೇಟ್ ಆಕೈತಿ. ಬರ್ರಿ ಹಂಗೆ ಸಾಕಾಗ್ಬಿಟ್ಟೈತ್ರಿ. ಪಾಠ ಬಗ್ರೆ ಹತ್ತೈತಿ. ಕಾಲು ಕೈ ಎಲ್ಲ ನಿಂಗೆ. ಆಕಾಶ್ ಕುರಿ ಏನಂತಿಪ್ಪ? ಹಾಂ, ಮಾತಾಡಿ. ಏನ್ರಿ ಸಾಕಾಗಿತ್ತು ಅಲ್ಲಿ? ಹಾಂ, ಮತ್ತೇನಿಲ್ಲ. ಮತ್ತೇನಿಲ್ಲ. ಸರಿ, ಏನಾಗೈತಿ? ಹಿಂದೆ ಗುಡ್ಡ ತೋರಿಸ್ಲೇ ತಡ್ರಿ, ಗುಡ್ಡ ತೋರಿಸ್ತೇಳ್ರಿ. ಅವು ಮಾತಾಡಕ್ಕೆ ಬೇಸರ ಆಯ್ತು. ಗುಡ್ಡ ತೋರಿಸ್ಲಿ ಅಂತೇಳಿ ಹೇಳಿ ಹೋದ್ರಿ ಅವ. ಅಲ್ಲಿ ಹೊಂಟ ನೋಡಿ. ಮುಂಚೆ ಈ ಕೇಸ್ ಇರಲಿಲ್ಲ ರೀ, ಈಗೀಗ ಹಾಕ್ಯಾರ ಇದು. ಯಾಕಂದ್ರೆ ಇನ್ಸಿಡೆಂಟ್ಸ್ ಆಗತ್ತಲ್ಲ, ಅದ್ರ ಸಂಬಂಧ ಹಾಕ್ಯಾರ. ನೀವೇನಲ್ಲಿ ಬಸವಣ್ಣ ಹುಟ್ಟಿದ್ರಲ್ಲ, ಅವಾಗ ಏನಾಗಿತ್ತು ಅಂದ್ರೆ ಸ್ವಲ್ಪ ದಿವಸದಿಂದ ವಿಚಾರ ಬ್ಯಾರ್ಲೆನ್ ಮಾರತ್ತಿದ್ರಂತ. ಬ್ಯಾರ್ಲೆನ್ ಮಾರೋ ಹೊತ್ನಾಗ ಅವ್ರಿಗೆ ಲಾಭ ಆಗೋಲ್ತಾಗೈತೆ. ಲಾಭ ಆಗೋಲ್ತಾಗೈತಂದ್ರೆ ಇನ್ ದ ಸೆನ್ಸ್ ಯಾರೂ ತೊಗೊಳವಲ್ರಾಗಿದ್ರಂತ. ಸೊ ಅವಾಗ ಅವ್ರು ಅಜ್ಜಾರ ಏನು ಮಾಡಿದ್ರು ಅಂದ್ರೆ ಒಂದು ಪ್ಯಾರ್ಲನ್ ತೊಗೊಂಡು ಹೋಗಿ ಅದಕ್ಕೆ ತಿಕ್ಕಿದ್ರಂತ ಆ ಬಸವಣ್ಣಗೆ ತಿಕ್ಕನೆ ಏನಾಗ್ತಂತ ಎಲ್ಲರೂ ಬಂದು ತೊಗೊಂಡು ಹೋಗಿ ಆ ಬಸವಣ್ಣಗೆ ತಿಕ್ಕಂತ. ಸೊ ಬಿಸ್ನೆಸ್ ಮೈಂಡ್ ಯಾವಾಗ ನಮ್ಮ ಕುರಿ ಏನು ಚಾಲೆಂಜ್ ಮಾಡ್ಯಾನಂದ್ರೆ ಹೋಗೋ ಮುಂದೆ ಕುಂತು ಹೋಗ್ಯಾರಂತ. ಒಳ್ಳೆ ಇಳಿಬೇಕಾರೆ ಒಳ್ಳೆ ಕುದುರಾಗಿಲ್ಲ ಅಂತವ. ಹೌದಾ ಆಕಾಶ್ ಕುರಿ? ಅದ್ನ್ಯಾಕೆ ಚಾಲೆಂಜ್ ತೊಗೊಂಡು ಹಂಗತೆ? ಹಂಗೆ ಚಾಲೆಂಜ್ ತೊಗೊಂಡಂತ್ರಿ, ಬೇಡ್ಕೊಂಡಿದ್ದಂತ್ರಿ ಅಲ್ಲಿ ಕೆಳಗೆ. ಸೊ ಅದಕ್ಕೆ ಕಾಯಿ ಹೊಡ್ಸ್ಯಾನಂತವ. ಇರಲಿ ಏನೇನು ಮಾಡ್ತಾನೋ ಏನೇನಿಲ್ಲ ಆಕಾಶ್ ಕುರಿ. ಬರ್ರಿ ರೋಡರತ್ತು. ಒಬ್ಬ ಅಂತೂ ಓಡೋಗ್ಯಾನ ಕುರಿ. ಮುತ್ತುರಾಜ್ ಹತ್ರ ಓಡೋಗ್ಯಾನ ಕೆಳಗೆ. ಗಾಡಿ ಚಾವಿ ಸಿಕ್ಕ ನಾನು ಗಾಡಿ ಹೊಡಿತೀನಿ ಅಂತ. ಕಾಯಿ ನೋಡ್ರಿ, ಇಲ್ಲಿ ಆಕಾಶ್ ಕುರಿ ಕಾಯಿ ಮುಚ್ಚಿಟ್ಟ. ನಾವು ಬೇಡ್ಕೊಂಡಿದ್ದು ಕಾಯಿ ಯಾರಿಗೂ ಸಿಗಬಾರ್ದು ಅಂತೇಳಿ. ನೋಡ್ರಿ ಈಗ ಆಕಾಶ್ ಕುರಿ ಎದಕ್ಕೆ ಮುಚ್ಚಿಟ್ಟಿ? ಎದಕ್ಕೆ ಮುಚ್ಚಿಟ್ಟಿ ಆಕಾಶ್ ಕುರಿ? ಬಾಯಿಲೆ ಹೇಳು, ಬಾಯಿಲೆ. ನಾಚ್ಕೊಳತ್ತಾರ ಇಬ್ಬರು. ಹಿಂಗಾದ್ರೆ ಹೆಂಗೆ ಆಕಾಶ್ ನೀ?
ಗೈಸ್ ಈ ಕಪ್ಪದ ಗುಡ್ಡ ಹಿಲ್ ಸ್ಟೇಷನಿಗೆ ಬರಾಕಂದ್ರೆ ಪೂರ್ತಿ ಟಾಪಿಗೆ ಬರಾಕ 2 ಜಾಗ ಅದಾವ. ಒಂದು ಟ್ರೆಕ್ಕಿಂಗ್ ಮಾಡ್ಕೊತ ಹೋಗೋದು, ಟ್ರೆಕ್ಕಿಂಗ್ ಮಾಡ್ಕೊತ ಹೋದ್ರೆ ಗುಡಿ ಸಿಗ್ತೈತೆ ನಮ್ಗೆ. ಬಟ್ ಇನ್ನೊಂದು ಏನಂದ್ರೆ ಡೈರೆಕ್ಟ್ ಗಾಡಿ ಮ್ಯಾಗ ಬರ್ಬೋದು, ಪೂರ್ತಿ ಗಾಡಿನ ಅಲ್ಲಿ ಹಿಲ್ ಸ್ಟೇಷನಿಗೆ ತೊಗೊಂಬರ್ಬೋದು. ಬಟ್ ಆದ್ರೆ ಏನು ಗುಡಿ ಸಿಗಂಗಿಲ್ಲ ನಮ್ಗೆ, ಅಷ್ಟೇ ಡಿಫ್ರೆನ್ಸ್.